ವ್ಯವಸಾಯದಿಂದ ಇಡೀ ದೇಶದಲ್ಲಿ ಬಹಳ ಅನಾಹುತ ಆಗ್ತಾ ಇದೆ. ಸಾಮಾನ್ಯ ಜನ ಬಡವರಿಗೆ ಇನ್ನು ನಾವು ಅದನ್ನು ಪರಿಚಯ ಮಾಡ್ಕೊಂಡಿಲ್ಲ. 50 ಲಕ್ಷ 60 ಲಕ್ಷ 90 ಲಕ್ಷ ಈ ರೀತಿ ಒಂದೊಂದು ರಾಜ್ಯದಲ್ಲ ತೆಗಿತಾ ಇದ್ದಾರೆ. ನಮ್ಮದು ಕೂಡ ಇದು ಅಳವಾಗಿದೆ. ನಮ್ದು ಸರ್ಕಾರ, ನಮ್ಗೇನು ಕಾಂಗ್ರೆಸ್ ಪಾರ್ಟಿ ಬಿಜೆಪಿ ದಳ ಅಂತ ಎಲ್ಲ ವೋಟರ್ಸ್ ಯಾರು ಬಡವರಿದ್ದಾರೆ ಆ ಬಡವರಿಗೆಲ್ಲ ನಾವು ಇದನ್ನ ಅವರು ಪ್ರತಿಯೊಬ್ಬರು ಕೂಡ ಅರ್ಜಿ ಹಾಕೋಬೇಕು. ಅರ್ಜಿ ಹಾಕೊಳ್ಳಿಲ್ಲ ಅಂತಂದ್ರೆ ಅವರು ಮತದಾನದ ಹಕ್ಕನ್ನ ಕಳ್ಕೊಳ್ತಾರೆ. ಯಾವಾಗ ಮತದಾನದ ಹಕ್ಕನ್ನ ಕಳ್ಕೊಳ್ತಾರೆ ಅವ್ರಿಗೆ ಯಾವ ತರದ ಬೆನಿಫಿಟ್ ಸಿಗುದಿಲ್ಲ. ನಾಳೆ ಪೆನ್ಷನ್ ಇರ್ಬೋದು, 5 ಗ್ಯಾರಂಟಿ ಇರ್ಬೋದು, ಮನೆ ಇರ್ಬೋದು, ಸೈಟ್ ಇರ್ಬೋದು, ಜಮೀನು ಇರ್ಬೋದು, ಎಲ್ಲ ಕೂಡ ಅವರೆಲ್ಲ ಕಳ್ಕೊಳ್ತಾರೆ. ಸೊ ಈ ದೃಷ್ಟಿಯಿಂದ ಸರ್ಕಾರ ಅವ್ರಿಗೆಲ್ಲ ಕೂಡ ಅವ್ರಿಗೇನೇನು ದಾಖಲೆ ಬೇಕು ಆ ದಾಖಲೆ ಎಲ್ಲ ಒದಗಿಸ್ಕೊಳ್ಬೇಕು. ಸೊ ಆಸ್ ಎ ರೆಸ್ಪಾನ್ಸಿಬಲ್ ಗವರ್ಮೆಂಟ್ ಈಗ ಕೇರಳಲ್ಲೆಲ್ಲ ಮಾಡಿದ್ದಾರೆ, ಬಂಗಾಳದಲ್ಲಿ ಮಾಡಿ, ಬಟ್ ಅದನ್ನ ಅಪೀಲ್ ಸ್ಟೇಜ್ಗೆ ಹೋಗಿ ಅದನ್ನ ಅಕ್ಸೆಪ್ಟ್ ಆಗಿಲ್ಲ. ಕೆಲವರು ಮಾತ್ರ ವೋಟಿಂಗ್ ರೈಟ್ ಕೊಟ್ಟಿದ್ದಾರೆ. ಹಂಗೆ ನಾವು ಎಲ್ಲರಿಗೂ ಕೂಡ ಎಲ್ಲ ಪಾರ್ಟಿಗಳು ಕೂಡ ಅವ್ರ PLAಗಳನ್ನ ಮಾಡ್ತೀವಿ, ಎಲ್ಲರೂ ಕೂಡ ಮಾಡ್ತೀವಿ. ಸೊ ನಮ್ಮಿಂದ ಏನು ತಪ್ಪಾಗಬಾರ್ದು, ಸರ್ಕಾರದಿಂದ ಏನು ತಪ್ಪಾಗಬಾರ್ದು. ನಾವು ಎಲ್ಲರಿಗೂ ನ್ಯಾಯ ಒದಗಿಸ್ಕೊಳ್ಬೇಕು. ಎಲೆಕ್ಷನ್ ಗೆಲ್ಲೋದು ಸೋಲೋದು ವೋಟ್ ಹಾಕೋದು ಅದೆಲ್ಲ ಬೇರೆ ವಿಚಾರ. ಅವ್ರು ಯಾರಿಗೂ ಕೂಡ ನಮ್ಮ ಜವಾಬ್ದಾರಿ ಮತದಾನ ಹಕ್ಕನ್ನ ಕಳ್ಕೊಳ್ಬೇಡಿ. ಒಬ್ಬ ಹಳ್ಳಿ ಜನಕ್ಕೆ ಏನ್ ಗೊತ್ತಿರ್ತದೆ, ಎಲ್ಲೋ ಏನೋ ಕೆಲಸ ಮಾಡ್ತಾ ಇರ್ತಾನೆ. ಈಗೆಲ್ಲ ಗುಳೆ ಹೋಗಿದ್ದಾರೆ, ಗೋವಾಗೆ ಹೋಗಿದ್ದಾರೆ, ಮುಂಬೈಗೆ ಹೋಗಿದ್ದಾರೆ, ಬೆಂಗಳೂರು ಬಂದಿದ್ದಾರೆ, ಎಲ್ಲ ಕಡೆ ಹೋಗಿದ್ದಾರೆ. ಅವರು ಎನ್ಯುಮರೇಷನ್ ಫಾರ್ಮ್ಗೆ ಸೈನ್ ಹಾಕ್ಲಿಲ್ಲ ಅಂತ 3 ಸತಿ ಹೋಗ್ತಾರಂತೆ. ಅವ್ರ ಮನೇಲೇ ಇಲ್ಲದೆ ಹೋದ್ರೆ ಪಾಪ ಅವ್ರಿಗೆ ಏನ್ ಗೊತ್ತು ಹಳ್ಳಿ ಜನಕ್ಕೆ. ನಾನೇ ನನ್ನ ಎನ್ಯುಮರೇಷನ್ ಫಾರ್ಮ್ ಸೈನ್ ಹಾಕಿಲ್ಲ ಅಂದ್ರೆ ನಂದೇ ಓಟ್ ಇಲ್ಲ, ಅಮರ್ತ್ಯಸಿಂದ ಓಟ್ ಇಲ್ಲ ಅಂತೆ, ಮಹಾರಾಜದೇ ಓಟ್ ಇಲ್ಲ ಅಂತ. ಆ ರೀತಿ ಎಲ್ಲ ಆಗಿದೆ. ಕೋರ್ಟಲ್ಲಿ ಏನ್ಬಿಟ್ರು, ಆಯ್ತು ನೆಕ್ಸ್ಟ್ ಎಲೆಕ್ಷನ್ ಓಟ್ ಹಾಕೊಳ್ಳಿ ಬಿಟ್ರಿ ಅನ್ಬಿಟ್ಟು ಸೊ ಸ್ಕಿಪ್ ಆಯ್ತು. ಆ ಕೆಲಸ ಆಗಿದ್ದು ಬೇಡ. ಎಲ್ಲರೂ ಅವ್ರ ಓಟ್ ನಾವು ಉಳಿಸ್ಕೊಳ್ಳಿ. ಬಡವ್ರಿಗೆ ಏನೋ ನಾವು ಪೆನ್ಷನ್ ಇದನ್ನ ಸ್ಕೀಮ್ಗಳೆಲ್ಲ ಕೊಡ್ತಾ ಇದೀವಿ. ನಾಳೆ ಬೆಳಿಗ್ಗೆ ಆ ಸ್ಕೀಮ್ ಎಲ್ಲ ಹೊಂಟೋಯ್ತು, ಬಸ್ಸಲ್ಲಿ ಅಲ್ಲಿ ಅಕ್ಕಿ ಕಾರ್ಡ್ ಅಕ್ಕಿ ಕೊಡೋದು, ಗೃಹಲಕ್ಷ್ಮಿ ಕೊಡೋದು, ಗೃಹ ಜ್ಯೋತಿ ಇಲ್ಲ ಅಂದ್ರೆ ಅವ್ರು ಏನ್ ಹೇಳ್ತಾರೆ, ನಿಮ್ದು ಓಟ್ ಇಲ್ಲ ಅಂತ ತಕ್ಷಣ ನೀವೇ ಓಟ್ ತೆಗೆದಾಕಿರಿ. ಅವ್ರೇನು ಬಿಜೆಪಿ ಓಟ್ ತೆಗೆದಾಕಿದ್ರು ಅಂತ ಹೇಳಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಸರ್ಕಾರ ಅಂತ ಹೇಳ್ತಾರೆ. ಸೊ ಅದಕ್ಕೆ ಜಾಗೃತಿ ಮೂಡಿಸುವಂತ ಕೆಲಸ ಮಾಡಿ. ಸರ್, ಇವತ್ತಿನ ಸಭೆಯಲ್ಲಿ ಎಲ್ಲಾ ಶಾಸಕರು ಕೂಡ್ತಾರೆ. ಕೆಲವೊಬ್ರದ್ದು ಒತ್ತಾಯ ಇದೆ, ಇದು ಸಂಪುಟ ವಿಸ್ತರಣೆ ಮಾಡ್ಬೇಕು ಅಂತ. ಕೆಲವು ಗೊಂದಲಗಳು ಇದಾವೆ. ಇವತ್ತು ಬಗೆಹರುತ್ತೆ? ಯಾವ ಗೊಂದಲನೂ ಇಲ್ಲ, ಯಾವ ಇದು ಇಲ್ಲ, ಏನಿಲ್ಲ. ಫಸ್ಟ್ ನೀನಿದ್ರೆ ನಿನ್ ಪಾರ್ಟಿ ಇದ್ರೆ ನೀನು ಫಸ್ಟ್ ಪಾರ್ಟಿ, ನೀನು ಫಸ್ಟ್ ಇರ್ಬೇಕು. ಆಮೇಲೆ ಮಿಕ್ಕಿದೆಲ್ಲ ಸ್ಥಾನ.